ಶಕ್ತಿ ಬೇಕಾ ಧೈರ್ಯ ಬೇಕಾ ಆಂಜನೇಯ ಸ್ವಾಮಿಯ ದರ್ಶನ ಒಂದೇ ಸಾಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು DS ವಿಲೇಜ್ ವೈಬ್ಸ್. ಇವತ್ತು ನಾನು ಕೈವಾರ ಬೆಟ್ಟ ಹತ್ತಕ್ಕೆ ಬಂದಿದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ. ಬೆಳಗ್ಗೆ ಹೊರಟು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ಕೈವಾರ ಬೆಟ್ಟದ ದಾರಿ ಅಂದರೆ ಸುಲಭ ಅಲ್ಲ ಫ್ರೆಂಡ್ಸ್. ಮೆಟ್ಟಿಲುಗಳು, ಕಲ್ಲುಗಳು, ಮಧ್ಯೆ ಮಧ್ಯೆ ಏರಿಕೆ, ಆದರೆ ದಾರಿಯಲ್ಲೇ ಹಸಿರು ಪ್ರಕೃತಿ, ತಂಪಾದ ಗಾಳಿ, ಪಕ್ಷಿಗಳ ಸದ್ದು ಎಲ್ಲ ಸೇರಿ ನಡಿಗೆ ಸುಲಭ ಮಾಡುತ್ತೆ. ನಾವು ನಿಧಾನವಾಗಿ ಒಬ್ಬರನ್ನೊಬ್ಬರು ಕಾಯ್ತಾ ಮೇಲೆ ಸಾಗ್ತಾ ಇದ್ವಿ. ದಾರಿಯಲ್ಲಿ ಮಧ್ಯೆ ಮಧ್ಯೆ ನಿಂತು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ನಡೆ ಶುರು ಮಾಡಿದ್ವಿ. ದಾರಿಯಲ್ಲಿ ಹೋಗ್ತಿದ್ದಾಗ ಒಂದು ವಿಶೇಷ ಅನುಭವ ಆಯಿತು. ನಮ್ಮ ಹನುಮಾನ್ಜಿ ದಾರಿಯಲ್ಲಿ ಕಾಣಿಸ್ಕೊಂಡ್ರು. ಅದನ್ನು ನೋಡಿದ ತಕ್ಷಣ ಎಲ್ಲರ ಮುಖದಲ್ಲಿ ನಗು. ಇಲ್ಲಿ ಜನ ನಂಬಿಕೆ ಇಟ್ಟಿರೋದೇನೆಂದರೆ, ಬೆಟ್ಟ ಹತ್ತೋ ದಾರಿಯಲ್ಲಿ ಹನುಮಂತನ ದರ್ಶನ ಆದರೆ ಪ್ರಯಾಣ ಶುಭವಾಗುತ್ತೋ ಅನ್ನೋ ನಂಬಿಕೆ ಇದೆ. ಇದೇ ನೋಡಿ ಬೆಟ್ಟದ ಎಂಡ್ ಪಾಯಿಂಟ್. ಮೇಲಿಂದ ನೋಡಿದ್ರೆ ಸುತ್ತಮುತ್ತಲ ಪ್ರದೇಶ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂದರೆ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಕೊನೆಗೂ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಬಂದ್ವಿ. ಆಂಜನೇಯ ಸ್ವಾಮಿ ದರ್ಶನ ಆದಮೇಲೆ ಮನಸ್ಸಿಗೆ ಒಳ್ಳೆ ಶಾಂತಿ ಬಂದಂತಾಯಿತು. ಬೆಟ್ಟ ಹತ್ತಿ ಬಂದದ್ದು ಕೂಡ ಕ್ಷಣದಲ್ಲೇ ಮರ್ತೇ ಹೋಗುತ್ತೆ. ನಿಮಗೂ ಸಮಯ ಸಿಕ್ಕಾಗ ಕುಟುಂಬದ ಜೊತೆ ಕೈವಾರ ಬೆಟ್ಟ ಹತ್ತಿ ಬನ್ನಿ. ದೇಹಕ್ಕೂ ಒಳ್ಳೆ ವ್ಯಾಯಾಮ, ಮನಸ್ಸಿಗೆ ಒಳ್ಳೆ ಶಾಂತಿ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, DS ವಿಲೇಜ್ ವೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.